ಹಿಂದೂ ಹಬ್ಬ ನೋಡ್ತಿದ್ದಂಗನ ಜಿಹಾದಿ ಮನಸ್ಥಿತಿಗಳು ಎಚ್ಚರಾಗ್ತಾವ. ಹೋಲಿ ಹಬ್ಬ ಆಚರಣೆ ಮಾಡಿದ್ದಕ್ಕ ಹೆಣ ಬಿತ್ತು. ತಮ್ಮ ಪಾಡಿಗೆ ತಾವು ತರಕಾರಿ ಮಾರಿದ್ರು ಜಿಹಾದಿಗಳು ಅಟ್ಯಾಕ್ ಮಾಡ್ತಾರೆ. ಭಾರತದ ಆಚೆ ಲಂಡನ್ ಒಳಗೂ ಇದೇ ಮನಸ್ಥಿತಿ. ಹಿಂದೂಸ್ತಾನ್ದಾಗ ಹಿಂದೂಗಳಿಗೆ ಹಿಂದೂ ಹಬ್ಬ ಆಚರಣೆ ಮಾಡಕ ಸ್ವಾತಂತ್ರ್ಯ ಇಲ್ಲ. ಈ ಜಿಹಾದಿ ಮನಸ್ಥಿತಿಗಳು ಸುಮ್ಮಿರೋದು ಯಾವಾಗ? ಮೊನ್ನೆ ಅಷ್ಟ ಒಂದು ನ್ಯೂಸ್ ಬಂದಿತ್ತು. ಬಾಗಲಕೋಟೆ ಒಳಗ ಶಿವಾಜಿ ಜಯಂತಿ ಮಾಡ್ಬೇಕಾದ್ರ ಇನ್ನೊಂದು ಕೋಮಿನವರು ಕಲ್ಲು ಎಸೆದ್ರು, ಮೆರವಣಿಗೆಗೆ ಅಡ್ಡಿ ಮಾಡಿದ್ರು ಅಂತ. ಮತ್ತ ಅದಕ್ಕಿಂತ ಹಿಂದೆ ಒಂದು ನ್ಯೂಸ್ ಬಂದಿತ್ತು. ಬೆಂಗಳೂರೊಳಗ ಓಂ ಶಕ್ತಿಯ ಹೋಗ್ತಿದ್ದಂತ ಭಕ್ತರ ಮೇಲೆ ಕಲ್ಲು ಬಿದ್ದು ಸಾಕಷ್ಟು ಗಾಯಗಳಾದವು. ಮಂಡ್ಯದೊಳಗ ಒಂದು ನ್ಯೂಸ್ ಬಂದಿತ್ತು. ಮದ್ದೂರೊಳಗ ಗಣಪತಿ ವಿಸರ್ಜನೆ ಮಾಡ್ಬೇಕಾದ್ರೆ ಗಣೇಶ ಚತುರ್ಥಿ ಒಳಗ ಕಲ್ಲು ಬಿದ್ದಿತ್ತು, ಆಚರಣೆಗೆ ಅಡ್ಡಿ ಆಗಿತ್ತು. ಹಿಂಗ ಭಾಳ ಇದ್ದವ್ರಿ. ಅಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು. ಪರ್ಟಿಕ್ಯುಲರ್ಲಿ ಹಿಂದೂ ಹಬ್ಬಗಳ ಆಚರಣೆ ಸಂದರ್ಭದಾಗ ಈ ರೀತಿ ಘಟನೆಗಳು ನಡೀತಾವ. ಹಿಂದೂ ಹಬ್ಬಗಳ ಆಚರಣೆ ನೋಡ್ತಿದ್ದಂಗನ ಜಿಹಾದಿ ಮನಸ್ಥಿತಿಗಳು ಎಚ್ಚರಾಗ್ತಾವ. ಬೇಕಾದ್ರೆ ಭಾರತದಾದ್ಯಂತ ನೋಡ್ರಿ ನೀವು, ಹಿಂದೂ ಹಬ್ಬಗಳ ಸಂದರ್ಭದಲ್ಲಿ ಒಂದಲ್ಲ ಒಂದು ದೊಂಬಿ, ಒಂದಲ್ಲ ಒಂದು ಅಡಚಣೆ, ಒಂದಲ್ಲ ಒಂದು ಕೊಲೆ ಪ್ರಕರಣ ದಾಖಲಾಗಿರ್ತಾವ. ಈಗ ಮೊನ್ನೆ ಹೋಳಿ ಹಬ್ಬದಾಗೂ ಇಂಥ ಘಟನೆಗಳು ದೇಶದಾದ್ಯಂತ ನಡೆದವ. ಬರೀ ಕಲ್ಲು ತೂರಾಟ ಅಡಚಣೆ ಅಲ್ಲ, ಕೊಲೆಗಳು ನಡೆದು ಹೋಗ್ಯಾವ. ಇದು ಹೆಂಗಾಗ್ಬಿಟ್ಟೈತಿ ಅಂದ್ರ ಕಲ್ಲು ಉಗಿಯೋದು ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಾರ. ಕಲ್ ಸಿಕ್ತಾ ಬಿಸಾಕು, ಯಾರ ಸತ್ರ ನಮಗೇನು ಅನ್ನೋ ಹಂಗಾಗ್ಬಿಟ್ಟೈತಿ. ಹೋಳಿ ಹಬ್ಬದ ಸಂದರ್ಭದಲ್ಲಿನ ದೇಶದಾದ್ಯಂತ ಸಾಕಷ್ಟು ಈ ರೀತಿಯ ಪ್ರಕರಣಗಳು ನಡೆದವು. ಕೆಲವೊಂದು ಹೋಲಿ ಆಡ್ತಿದ್ದವ್ರನ್ನ ಸಾಯಿಸ್ಯಾರ, ಕೆಲವೊಮ್ಮೆ ಏನೂ ಗೊತ್ತಿಲ್ಲದೆ ಸುಮ್ಮ ವ್ಯಾಪಾರ ಮಾಡ್ತಿದ್ದವ್ರನ್ನ ಹೊಡೆದಾರ. ಈ ರೀತಿ ಪ್ರಕರಣಗಳು ಎಲ್ಲೆಲ್ಲಿ ಏನೇನಾಗೈತಿ ಹೇಳ್ತೀನಿ ಕೇಳ್ರಿ. ದೆಹಲಿ ಒಳಗ ಉತ್ತಮ್ ನಗರದ ಜೆ ಕಾಲೋನಿ ಒಳಗ ತರುಣ್ ಕುಮಾರ್ ಅನ್ನೋ ಯುವಕನ ಕೊಲೆ ಆಗ್ಬಿಟ್ಟೈತಿ. ಆತ ಮಾಡಿದ್ದೇನೂ ತಪ್ಪಿಲ್ಲ. ತನ್ನ ಪಾಡಿಗೆ ತಾ ಕೆಲ್ಸಕ್ಕೆ ಹೋಗಿ ಸಂಜೆ ಮನೆಗೆ ಬಂದಿದ್ದ. ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಆತನ 7 ವರ್ಷದ ಮಗ ಗೊತ್ತಾಗ್ದ ಬಲೂನ್ ಒಳಗಿದ್ದ ಬಣ್ಣನ ಒಬ್ಬ ಬುರ್ಕಾ ಹಾಕೊಂಡಿರೋ ಮಹಿಳೆಗೆ ಬಿಸಾಕ್ಬಿಟ್ಟಿದ್ದ. ಅವನು ಯಾರಿಗೋ ಉಗಿಯಕ್ಕೆ ಹೋಗಿ ಆ ಮಹಿಳೆಗೆ ಆ ಬಲೂನ್ ತಾಕಿತ್ತು. ಬಣ್ಣ ತಾಕಿದ ಕಾರಣಕ್ಕಾಗಿ, ಆ ಮಗು ಮಾಡಿದ ತಪ್ಪಿಗಾಗಿ, ಅರಿಯದ ಕಂದಮ್ಮ ಮಾಡಿದ ತಪ್ಪಿಗಾಗಿ ಅವರ ತಂದೆ ತರುಣ್ ಕುಮಾರನ್ನ ಮುಸ್ಲಿಂ ಸಮುದಾಯದ ಜಿಹಾದಿ ಮನಸ್ಥಿತಿಗಳು 20-25 ಮಂದಿ ಕೂಡಿ ಕೊಂದೊಗ್ದಾರ. ಅವನನ್ನ ಕಾಪಾಡಕ್ ಹೋದ ಅವರ ತಂದೆ, ಅವರ ಚಿಕ್ಕಪ್ಪನಿಗೂ ಗಾಯಗಳಾಗ್ಯಾವ. ಯಾವ ರೀತಿ ಹೊಡೆದಿದ್ರು ಅಂದ್ರ ಕ್ಷಣಾರ್ಧದೊಳಗ ಅವ ಜೀವ ಬಿಟ್ಟಿದ್ದ. ಇನ್ನ ಬಿಹಾರದ ಮುಂಗೇರಲ್ಲಿ ಗೊತ್ತಾಗ್ಲಾರ್ದ ಮುಸ್ಲಿಂ ವ್ಯಕ್ತಿ ಮೇಲೆ ಕಲರ್ ಬಿದ್ದೈತಿ. ಒಂದು ಗುಂಪಿನವ್ರು ಇಲ್ಲಿ ಆಟ ಆಡಕತ್ತಿದ್ರು, ಬಣ್ಣದ ಆಟ. ಅವಾಗ ಆತ ಅಲ್ಲಿಂದ ಹೋಗ್ಬೇಕಾದ್ರ ಮಿಸ್ ಆಗಿ ಆತನ ಮೈ ಮೇಲೆ ಒಂಚೂರು ಬಣ್ಣ ಬಿದ್ದೈತಪ್ಪ. ಅದನ್ನ ಖಂಡಿಸಿ ಒಂದು ಗುಂಪೇ ಬಂದೈತಿ. ಯಾಕೆ ನೀವು ನಮ್ಮ ಮೇಲೆ ಬಣ್ಣ ಹಾಕಿದ್ರಿ, ಬೇಕು ಅಂತ ಹಾಕಿದ್ರಿ ಅಂತ ಮಾತಿಗೆ ಮಾತು ಬೆಳೆದು, ಘರ್ಷಣೆ ಬೆಳೆದು ಯಾವ ರೀತಿ ಅಲ್ಲಿ ಒಂದು ಸಂಘರ್ಷ ಉಂಟಾಯ್ತು ಅಂದ್ರೆ ಪೊಲೀಸರು ಬಂದು ಹೋಲಿ ಹಬ್ಬ ಆಡೋದನ್ನೇ ನಿಲ್ಲಿಸ್ಬೇಕಾಯ್ತು. ಅವರಿಗೆ ಅಡಚಣೆ ಮಾಡಕ್ ಒಂದು ಅವಕಾಶ ಸಿಗಬೇಕಾಗಿತ್ತು. ಒಂದ್ ಹನಿ ಬಣ್ಣ ಬಿದ್ದಿದ್ದು ಒಂದು ದೊಡ್ಡ ಇಶ್ಯೂ ಮಾಡ್ಕೊಂಡು ಜಗಳ ಮಾಡಿದ್ರು, ಹಬ್ಬಕ್ಕ ಬ್ರೇಕ್ ಹಾಕಿದ್ರು. ಇನ್ನ ಉತ್ತರ ಪ್ರದೇಶದ ಮಿರ್ಜಾಪುರ ಒಳಗ ಹೋಳಿ ಹಬ್ಬ ಐತಿ, ದೇವಸ್ಥಾನ ಸ್ವಚ್ಛ ಮಾಡೋನು ಇರಪ್ಪ, ದೇವಸ್ಥಾನ ಸ್ವಚ್ಛ ಮಾಡಿ ಪೂಜೆ ಮಾಡೋನು ಅಂತ ಒಬ್ಬ ಮಹಿಳೆ ದೇವಸ್ಥಾನ ತೊಳೆಯಾಕತ್ತಿದ್ರು. ಈ ಮಹಿಳೆ ಬೇರೆ ಯಾರು ಅಲ್ಲ, ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತ ಅನಿಲ್ ಕುಮಾರ್ ಅವರ ತಾಯಿ. ಈ ಸಂದರ್ಭದಾಗ ಜಿಹಾದಿ ಮನಸ್ಥಿತಿಗಳು ದೇವಸ್ಥಾನ ಸ್ವಚ್ಛ ಮಾಡಿ ಆಚರಣೆ ಮಾಡೋದು ಇಷ್ಟ ಆಗ್ಲಿಲ್ಲ ಅನ್ನಿಸ್ತೈತಿ. ಕಲ್ಲುಗಳನ್ನ ಬಿಸಾಕಿ ಅವಾಚ್ಯ ಪದಗಳಿಂದ ಆಕೆನ ನಿಂದಿಸ್ಯಾರ. ಬರೀ ಕಲ್ಲಷ್ಟಲ್ಲ, ದೊಡ್ಡ ದೊಡ್ಡ ಇಟ್ಟಿಗೆಗಳನ್ನ ಆಕೆ ಮೇಲೆ ಎಸ್ದಾರ. ಆದ್ರಿಂದ ಆಕೆಗೆ ಸಾಕಷ್ಟು ಗಾಯಗಳಾಗ್ಯಾವ. ಹಬ್ಬ ಆಚರಣೆ ಮಾಡಿ ಇವ್ರಿಗೆ ತಾಕುದ್ರೂ ಕಷ್ಟ, ನಮ್ಮ ಪಾಡಿಗೆ ನಾವು ದೇವಸ್ಥಾನದಾಗ ಪೂಜೆ ಮಾಡಿದ್ರು ಇವ್ರಿಗೆ ಕಷ್ಟ. ಹಿಂದೂ ಆಚರಣೆಗಳನ್ನ ಇವ್ರ ಕಣ್ಣಿಲೆ ನೋಡಾಕ ಆಗೋದಿಲ್ಲ. ಇನ್ನ ಡೆಹರಾಡೂನ್ ಒಳಗ ತರಕಾರಿ ಮಾರ್ಕೋತ ಸುಮ್ಮ ಕುಂತಿದ್ಲು ಆ ಹುಡುಗಿ. ಸಲೀಂ ಬಂದು ಆಕಿಗೆ ಬೈದ, ಬಹಳಷ್ಟು ಅವಾಚ್ಯ ಪದಗಳಿಂದ ಬೈದ. ಬೈಯೋದಷ್ಟೇ ಅಲ್ಲ, ಕಪಾಳಕ್ಕೆ ಹೊಡೆದು ನಿನ್ನ ಕೊಂದು ಬಿಡ್ತೀನಿ ಅಂತ ಕೊಲೆ ಬೆದರಿಕೆ ಹಾಕ್ದ. ಯಾಕೆ ಗೊತ್ತೇನ್ರಿ? ತರಕಾರಿ ಮಾರ್ತಿದ್ದ ಸಂದರ್ಭದಲ್ಲಿ ಬಣ್ಣ ಪಕ್ಕ ಕೂತವರು ಕೂಡ ಬಣ್ಣ ಆಡ್ಯಾರ. ಆತ ತರಕಾರಿ ಕೊಂಡ್ಕೋಬೇಕಾದ್ರ ಸ್ವಲ್ಪ ಅವಂಗೂ ತಾಕ್ಬಿಟ್ಟೈತಿ. ಹಿಂಗಾಗಿ ಅವ ನನಗ ಹೆಂಗ ತಾಕ್ತು ಅಂತ ಹೇಳಿ ಆಕಿ ಕಪಾಳ ಕೊಡದು ಕೊಲೆ ಬೆದರಿಕೆ ಹಾಕಿ ಆಕಿ
ಈ ರೀತಿ ಮಾಡಕತ್ಮೇಲೆ ಕಿರ್ಚಾಡಿದ್ಕ ಆಕಿನ ರೋಡಿಗೆ ತಳ್ಳಿ ಓಡ್ ಹೋಗ್ಬಿಟ್ಟಾನ. ತಮ್ಮ ಕೆಲಸದ ಜೋಡಿ ತಮ್ಮ ಹಬ್ಬವನ್ನ ತಾವು ಆಚರಿಸಕತ್ತಾರು. ನೀವು ತರಕಾರಿ ಕೊಂಡ್ಕೋಬೇಕಾದ್ರೆ ನಿಮಗೆ ತಾಕಿತ್ತು ಅನ್ನೋ ಕಾರಣಕ್ಕ ಅಕ್ಕಿ ಆ ಹುಡುಗಿ ಅನ್ನೋದನ್ನು ನೋಡ್ದ ಆ ರೀತಿ ಬೆದರಿಕೆ ಹಾಕಿ ವಾಚ್ಯ ಪದಗಳಿಂದ ಬೈದು ಯಾಕೆ ಬೇಕಿತ್ತು? ಅವರ ಖುಷಿಯನ್ನ ಇವ್ರ ಕಣ್ಣಿಲೆ ನೋಡಕ್ಕಾಗ್ಲಿಲ್ಲ. ಇನ್ನ ರಾಜಸ್ಥಾನದ ಟೋಂಕ್, ಇಲ್ಲಿ ಬಣ್ಣ ಆಡ್ಬೇಕಾದ್ರ ಬಣ್ಣ ಹೋಗಿ ಮಸೀದಿಯ ಕಾಂಪೌಂಡ್ ಗೋಡೆ ಮೇಲೆ ಬಿದ್ದೈತಿ. ಮಸೀದಿ ಗೋಡೆ ಅಲ್ಲ, ಮಸೀದಿಯ ಕಾಂಪೌಂಡ್ ಗೋಡೆಗೆ ತಾಕೈತಿ. ಅಯ್ಯೋ ಇಲ್ಲಿ ಮಸೀದಿ ಐತಿ, ಈ ಸರೌಂಡ್ ಅಷ್ಟೇ ಆಟ ಆಡೋನು, ಇಷ್ಟೇ ನೀಟಾಗಿ ಸಮಾಧಾನಲೆ ಹೋಲಿ ಹಬ್ಬ ಆಡೋನು ಅಂತ ಇರಂಗಿಲ್ಲ. ಅವತ್ತು ಹಬ್ಬ ಇರ್ತೈತಿ. ಗೊತ್ತಾಗ್ಲಾರ್ದ ಅಲ್ಲಿ ಬಿದ್ದಿದ್ದು ಒಂದೇ ಒಂದು ಕಾರಣಕ್ಕಾಗಿ ಮುಸ್ಲಿಂ ಸಮುದಾಯದ ಜಿಹಾದಿ ಮನಸ್ಥಿತಿಯ ಗುಂಪು ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಾಕ ಗುಂಪು ಕಟ್ಕೊಂಡು ಬಂದಿತ್ತು, ಹೊಡಿಯಾಕ್ ಬಂದಿತ್ತು. ಕಲ್ಲು ಕೈಯಾಗ ಎಲ್ಲ ಬರೋಬ್ಬರಿ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಬಂದಿತ್ತು. ಹಿಂದೂಗಳು ಕೂಡ ನಮ್ಮ ಹಬ್ಬ ನಾವು ನಿಮ್ಮನ್ನ ಕೇಳಿ ಆಚರಿಸ್ಬೇಕೇನು ಅಂತ ಅವರು ಕೂಡ ಅವ್ರನ್ನ ಎದುರಿಸಕ್ ಎದ್ದು ನಿಂತಿದ್ರು. ಈ ಎರಡೂ ಗುಂಪುಗಳ ಸಂಘರ್ಷವನ್ನ ತಡಿಬೇಕಂತ ಹೇಳಿ ಪೊಲೀಸರು ಹರಸಾಹಸನ ಪಡ್ಬೇಕಾಯ್ತು. ಕೆಲವೊಂದು ಗಾಯಗಳಾದವು. ಆದ್ರೆ ಅಲ್ಲಿ ಹೋಳಿ ಹಬ್ಬ ಆಚರಣೆ ನಿಂತು ಹೋತು. ಹಿಂದೂ ಹಬ್ಬ ಆಚರಣೆ ನಿಲ್ಲಿಸಬೇಕಿತ್ತು, ನಿಲ್ಲಿಸಿದ್ರು. ಒಂದೇ ಒಂದು ಅವಕಾಶಕ್ಕಾಗಿ ಕಾಯಕತ್ತಿದ್ರು. ಇದು ಅಸಹಿಷ್ಣುತೆ. ಹಿಂದೂ ಹಬ್ಬಕ್ಕ ಹೆಂಗಾರೆ ಮಾಡಿ ತಡಿಬೇಕು, ಸಣ್ಣ ಸಣ್ಣ ಕಾರಣ ಸಿಕ್ಕರೆ ಸಾಕು ಅಂತ ಕಾಯ್ಕೊಂಡು ಕೂತು ಹಿಂಗ್ ಮಾಡಕತ್ತಾರ. ಇದು ಬರೀ ಭಾರತಕ್ಕಷ್ಟ ಸೀಮಿತ ಆಗಿಲ್ಲ, ಇದು ಭಾರತದ ಆಚೆನೂ ಹಂಗೈತಿ. ಅದೇ ಜಿಹಾದಿ ಮನಸ್ಥಿತಿಗಳು ಬೇರೆ ಬೇರೆ ದೇಶದಾಗೂ ಕೂಡ ಈ ಹೋಲಿ ಹಬ್ಬದ ಆಚರಣೆಗೆ ಅಡ್ಡಿ ಪಡಿಸ್ಯಾರ. ಲಂಡನ್ ಒಳಗ ನೂರಾರು ಹಿಂದೂಗಳು ಶಾಂತ ರೀತಿಯಿಂದ ಬಣ್ಣ ಹಚ್ಚಿ ಹೋಳಿ ಹಬ್ಬ ಆಚರಣೆ ಮಾಡಕತ್ತಿದ್ರು. ಹೋಲಿಕಾ ದಹನ ಆದ್ಮೇಲೆ ಹೋಲಿ ಹಬ್ಬ ಆಚರಣೆ ಮಾಡೋದ್ರಿಂದ ಹೋಲಿಕಾ ದಹನವನ್ನ ಖಂಡಿಸಿ ಮಸೀದಿಯಿಂದ 20ರಿಂದ 25 ಜನ ಬಂದು ಹಿಂದೂಗಳಿಗೆ ಆಚರಣೆ ಮಾಡಬಾರ್ದು ಅಂತ ಕೆಟ್ಟ ಮಾತಲ್ಲಿ ಬೈದು ಹೊಡಿಯಾಕ್ ಹೋಗಿ ಹೋಲಿಕಾ ದಹನವನ್ನ ಅಸ್ತವ್ಯಸ್ತ ಮಾಡಿ ಏನೂ ಆಗಬಾರ್ದು ಆಚರಣೆ ಅನ್ನೋ ರೀತಿ ಮಾಡಿದ್ರು. ಇಷ್ಟೇ ಜನ ಸಾಕಾಗಂಗಿಲ್ಲ ಇವ್ರನ್ನ ಹೊಡಿಯಾಕಂತ ಇನ್ನೊಂದು 20 ಜನ ಬಂದ್ರು. ಸದ್ಯ ಪೊಲೀಸರು ಬೇಗ ಬಂದಿದ್ದಕ್ಕಾಗಿ ಅಲ್ಲಿ ಏನು ಕೆಟ್ಟ ಘಟನೆ ನಡೀಲ್ಲ. ಸ್ವಲ್ಪ ಮಂದಿಗೆ ಹೊಡೆದಿದ್ರು, ಹಬ್ಬ ನಿಲ್ಸಿದ್ರು, ಆದ್ರ ಅಷ್ಟೊಂದು ಉದ್ವಿಗ್ನಕ ಹೋಗ್ಲಿಲ್ಲ. ಬಟ್ ಅಲ್ಲೂ ಕೂಡ ಆಗಿದ್ದೇನು, ಹಿಂದೂ ಹಬ್ಬ ಆಚರಣೆ ಆಗಬಾರ್ದಿತ್ತು, ಆಗೋದನ್ನ ಅವರು ತಡಿಬೇಕಿತ್ತು, ತಡೆದ್ರು. ಇಲ್ಲಿ ಮೇನ್ ಪಾಯಿಂಟ್ ಅಂದ್ರ ಮೊದಲಿಗೆ ಬಂದು ಹೋಲಿಕಾ ದಹನ ಮಾಡಬೇಡ್ರಿ, ಹೋಲಿ ಹಬ್ಬ ಆಡಬೇಡ್ರಿ ಅಂತ ಹೇಳಿದ್ದ 14 ವರ್ಷದ ಹುಡುಗ. ಅವ ನಮಾಜ್ ಮಾಡಕ ಮಸೀದಿಗೆ ಹೋಗಿ ಇದನ್ನ ನೋಡಿ ಅವನಿಗ ತಡ್ಕೊಳಕ್ಕಾಗಲ್ದ ಬಂದು ಹೇಳಿದ್ದ. ಇಲ್ಲಿ ವಯಸ್ಸಿಲ್ಲ, ಜಿಹಾದಿ ಮನಸ್ಥಿತಿ ಎಲ್ಲ ವಯಸ್ಸಿನವರ ಮನಸ್ಸೊಳಗೂ ಹೊಕ್ಕ ಬಿಟ್ಟಾವ. ಇದನ್ನೆಲ್ಲ ನೋಡಿದ್ರ ಇದು ವಿಶ್ವದಾದ್ಯಂತ ಹೊಕ್ಕಿರುವ ಕಾಮನ್ ಟ್ರೆಂಡ್ ಆಗಿಬಿಟ್ಟೈತಿ. ಆಚರಣೆ, ಬೇರೆ ಧರ್ಮದ ಆಚರಣೆಗೆ ಕಲ್ಲುಗಿ ಅಡ್ಡಿ ಮಾಡು, ಅವರ ಖುಷಿಯನ್ನ ಹಾಳು ಮಾಡು. ಅವರಿಗೆ ಬೇರೆದವರ ಖುಷಿಯನ್ನ ಸಹಿಸ್ಕೊಳಕ್ಕಾಗಲ್ಲ, ಬೇರೆ ದೇವ್ರುಗಳ ಪೂಜೆಯನ್ನ ನೋಡಕ್ಕಾಗಂಗಿಲ್ಲ. ಇದೇ ರೀತಿ ಮುಂದುವರೆದ್ರ ಭಾರತದಾಗ ಭಾರತೀಯ ಹಬ್ಬಗಳನ್ನ ಆಚರಣೆ ಮಾಡಕ್ಕೂ ಪೊಲೀಸ್ ಸೆಕ್ಯೂರಿಟಿ ತಗೋಬೇಕಾಗ್ತೈತಿ. ಎಷ್ಟು ದಿನ ಅಂತ ಅವ್ರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು? ನಮ್ಮ ಹಬ್ಬವನ್ನ ನಾವು ಖುಷಿಯಿಂದ ಸ್ವತಂತ್ರವಾಗಿ ಯಾವಾಗ ಆಚರಿಸೋದು? ಇದಕ್ಕೆಲ್ಲ ಬ್ರೇಕ್ ಬೀಳೋದು ಯಾವಾಗ ಅಂತ ಕಾಯ್ಬೇಕಷ್ಟ.